ಸೈನ್ಸ್ ವಿಭಾಗದಲ್ಲಿ ದಾಖಲೆ ನಿರ್ಮಿಸಿದ ರೈನ್ಬೋ ಪಿಯು ಕಾಲೇಜ್. ಕಂಪ್ಲಿ ನಗರದ ರೈನ್ಬೋ ಪಿಯು ಕಾಲೇಜ್ ದ್ವಿತೀಯ ಪಿಯುಸಿ ಅಂತಿಮ ಪರೀಕ್ಷೆಯಲ್ಲಿ ಸೈನ್ಸ್ ವಿಭಾಗದಲ್ಲಿ ಅತ್ಯುತ್ತಮ ಫಲಿತಾಂಶ ಸಾಧಿಸಿ ತಾಲೂಕಿನಲ್ಲಿ ಪ್ರಥಮ ಸ್ಥಾನ ಪಡೆದು ಗಮನ ಸೆಳೆದಿದೆ. ಸೈನ್ಸ್ ವಿಭಾಗದಲ್ಲಿ ಕಲ್ಲಮನೆ ಮಾಲಾ 600ಕ್ಕೆ 580 ಅಂಕ ಪಡೆದು ಕಂಪ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಎಸ್ ಮುಸ್ಫಿರಾ ಕೌಸರ್ 578 ಅಂಕ, ಡಿ ಅಂಕಿತಾ 576 ಅಂಕ, ಬಿ ಸುನಂದ ಹಾಗೂ ರುದ್ರವೇಣಿ ತಲಾ 572 ಅಂಕಗಳನ್ನು ಪಡೆದು ತಾಲೂಕಿನಲ್ಲಿ ಅಗ್ರ ಸ್ಥಾನಗಳಲ್ಲಿ ಹೊರಹೊಮ್ಮಿದ್ದಾರೆ. ಒಟ್ಟು 19 ಡಿಸ್ಟಿಂಕ್ಷನ್, 40 ಪ್ರಥಮ ಹಾಗೂ 7 ದ್ವಿತೀಯ ಸ್ಥಾನಗಳೊಂದಿಗೆ ಕಾಲೇಜು ಉತ್ತಮ ಸಾಧನೆ ದಾಖಲಿಸಿದೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ ಗೋಕುಲ್ ರೆಡ್ಡಿ 600ಕ್ಕೆ 548 ಅಂಕಗಳನ್ನು ಪಡೆದು ಗಮನ ಸೆಳೆದಿದ್ದು, ಉಳಿದ ವಿದ್ಯಾರ್ಥಿಗಳು ಪ್ರಥಮ ಹಾಗೂ ದ್ವಿತೀಯ ಸ್ಥಾನಗಳಲ್ಲಿ ಉತ್ತೀರ್ಣರಾಗಿದ್ದಾರೆ. ಕಾಲೇಜಿಗೆ ಉತ್ತಮ ಫಲಿತಾಂಶ ತಂದುಕೊಟ್ಟ ವಿದ್ಯಾರ್ಥಿಗಳಿಗೆ ಹಾಗೂ ಶ್ರಮಿಸಿದ ಉಪನ್ಯಾಸಕರಿಗೆ ಸಂಸ್ಥೆಯ ಕಾರ್ಯದರ್ಶಿ ಕೆಎಸ್ ಚಾಂದ್ ಭಾಷಾ ಅಭಿನಂದನೆ ಸಲ್ಲಿಸಿದ್ದಾರೆ. ಇದೇ ವೇಳೆ ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳು ತಮ್ಮ ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ಕಂಪ್ಲಿ ತಾಲೂಕಿನಲ್ಲಿ ರೇನ್ಬೋ ಪಿಯು ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿಯ ವಿದ್ಯಾರ್ಥಿಗಳು ಕಂಪ್ಲಿ ತಾಲೂಕಿನಲ್ಲಿ ದಾಖಲೆಯ ಫಲಿತಾಂಶವನ್ನು ಪಡೆದಿದ್ದಾರೆ. ದಾಖಲೆಯ ಫಲಿತಾಂಶ ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ KCB ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿಯಾದಂಥ KS ಚಾಂದ್ ಭಾಷಾ ಮಾಡುವ ಎಲ್ಲರಿಗೆ ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಎಲ್ಲ ನಮ್ಮ ರೇನ್ಬೋ ಪಿಯು ಕಾಲೇಜಿನ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕರಿಗೆ ಎಲ್ಲರಿಗೆ ನಾನು ನನ್ನ ಪರವಾಗಿ ಅವರಿಗೆ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲ ಲೆಕ್ಚರ್ಸು ಒಳ್ಳೆ ಟೀಚಿಂಗ್ ಮಾಡಿದ ಸಲುವಾಗಿ ಈ ಮಕ್ಕಳು ಇವತ್ತು ಅವ್ರ ಭವಿಷ್ಯನ ರೂಪಿಸೋಳಕ್ಕೆ ಒಳ್ಳೆಯದು ಅವರಿಗೆ ಅನುಕೂಲ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಸೈನ್ಸ್ ವಿಭಾಗದಲ್ಲಿ ಕಂಪ್ಲಿ ತಾಲೂಕಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳೇ ಫಸ್ಟಲ್ಲಿ ಬಂದಿರುತ್ತಾರೆ. ಅದೇ ರೀತಿ PCMB ಮತ್ತು PCMC ಎರಡರಲ್ಲಿ ನಮ್ಮ ತಾಲೂಕಿಗೆ ಫಸ್ಟ್ ಬಂದಿರುತ್ತಾರೆ. ಅದ್ರ ಸಲುವಾಗಿ ದಯವಿಟ್ಟು ತಾವೆಲ್ಲ ಪೋಷಕರು ವೀಕ್ಷಣೆ ಮಾಡಿರಿ. ದಯವಿಟ್ಟು ಕಾಲೇಜು ಲೆಕ್ಚರ್ಸ್ಗಳು ಯಾರ್ಯಾರು ಎಲ್ಲಿದ್ದಾರೆ ಅಂತೇಳಿ ತಾವೆಲ್ಲ ವೀಕ್ಷಣೆ ಮಾಡಿ ತಾವೆಲ್ಲ ಅದ್ರ ಬಗ್ಗೆ ಒಂದಲ್ಲ ಎರಡೆರಡು ಸತಿ ತಾವೆಲ್ಲ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ತಾವು ಅಡ್ಮಿಷನ್ ಮಾಡಿಸ್ರಿ. ನಮ್ಮ ಕಾಲೇಜಲ್ಲಿ ಒಳ್ಳೆ ಲೆಕ್ಚರ್ಸ್ ಇದ್ದಾರೆ. ಬೇರೆ ಯಾರೋ ಏನೋ ಹೇಳ್ತಾರೆ ಅಂತೇಳಿ ಅವ್ರ ಮಾತು ದಯವಿಟ್ಟು ನೀವು ಕೇಳಬೇಡ್ರಿ. ನೀವು ಬೇರೆ ಅವ್ರ ಲಾಭಕ್ಕೆ ಅವ್ರು 100 ಹೇಳ್ತಿರ್ತಾರೆ, ನಿಮ್ಮ ಮಕ್ಕಳನ್ನ ಬೇರೆ ತಲೆ ಹೋಗಿ ಹಾಕ್ರಿ ಅವ್ರಿಗೆ ಅಂತೇಳಿ ಅವ್ರಿಗೆ ಭಾಳಷ್ಟು ಅವ್ರಿಗೆ ಅನುಕೂಲ ಆಗ್ತಿರ್ತದೆ. ಅದ್ರ ಬಗ್ಗೆ ನಾನೇನು ಬಿಡಿಸಿ ಹೇಳೋಕ್ಕೆ ನಾನು ಹೋಗಲ್ಲ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ತೀನಿ, ಒಳ್ಳೆ ಲೆಕ್ಚರ್ಸ್ನ ಇಲ್ಲೇ ನಾನು ಕಂಪ್ಲಿಯಲ್ಲಿ ತಂದಿದ್ದೀನಿ. ನಾನು ನಿಮ್ಮ ಕಂಪ್ಲಿಯ ಮನೆ ಮಗ, ನಾನು ಚಾಂದ್ ಭಾಷಾ ಅಂತೇಳಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದೀನಿ. ದಯವಿಟ್ಟು ನೀವೆಲ್ಲರೂ ನನಗೆ ಸಹಕಾರ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ತಾ ಇದ್ದೀನಿ. ನನ್ನ ಹೆಸರು ಮಾಲಾ ಅಂತ. ನಾನು ರೈನ್ಬೋ PU ಕಾಲೇಜಲ್ಲಿ ಸೆಕೆಂಡ್ PUCನ ಮುಗಿಸಿದ್ದೀನಿ. ನಾನೀಗ 96.6% ಫಲಿತಾಂಶನ ಪಡ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನು 1 to 10th ಓದಿದ್ದು ಕನ್ನಡ ಮೀಡಿಯಮ್ಮು ಮತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀನಿ. ನೆಕ್ಸ್ಟ್ ಫಸ್ಟ್ ಇಯರ್ಗೆ ಈ ಕಾಲೇಜ್ ಹತ್ರ ಬಂದು ಅಡ್ಮಿಷನ್ ಮಾಡಿಸಿದೆ. ಇಲ್ಲಿ ಬಂದ ಮೇಲೆ ನಮಗೆ ಒಳ್ಳೆ ರೀತಿಯಾಗಿ ಕೋಚಿಂಗ್ ಕೊಟ್ಟು ನಮಗೆಲ್ಲ ಲೆಸನ್ಸ್ ಮಾಡಿ ಒಳ್ಳೆ ಲೆಕ್ಚರ್ಸ್ ಎಲ್ಲ ಚೆನ್ನಾಗಿ ಲೆಸನ್ಸ್ ಮಾಡಿ ನಮ್ಮ ಇಷ್ಟು ಪರ್ಸೆಂಟೇಜ್ ತೆಗೆಯೋದಕ್ಕೆ ಅವರೇ ಹೆಲ್ಪ್ ಮಾಡಿದ್ದಾರೆ. ಪ್ರತಿಯೊಂದು ಟೆಸ್ಟ್ ಆಗಿರ್ಬೋದು, ಡೌಟ್ಸ್ ಕ್ಲಿಯರ್ ಆಗಿರ್ಬೋದು, ನಮಗೆಲ್ಲ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸಿ ಈ ಥರ ಮಾಡಿದ್ದಾರೆ. ಈ ಕಾಲೇಜು ಇಷ್ಟು ಪರ್ಸೆಂಟೇಜ್ ಬರೋದಕ್ಕೆ ಈ ಕಾಲೇಜು ಒಂದು ರೀತಿಯೇ ತುಂಬಾ ಸಹಕಾರ ಕೊಟ್ಟಿದೆ. ಅದೇ ರೀತಿಯಾಗಿ ನಮ್ಮ ತಂದೆ ತಾಯಿ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಮನೆಯಲ್ಲಿ ಎಲ್ಲ ನನ್ನ ಓದಿಗೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಚೆನ್ನಾಗಿ ಓದಿಸಿದ್ದಾರೆ. ಸೊ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಕಾಲೇಜಲ್ಲಿರೋ ಎಲ್ಲ ಲೆಕ್ಚರ್ಸು, ನಮ್ಮ ಪ್ರಿನ್ಸಿಪಲ್ಲು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರಿಂದನೇ ನನಗೆ ಇಷ್ಟೊಂದು ಪರ್ಸೆಂಟೇಜ್ ಮಾಡೋಕ್ಕಾಗಿರೋದು. ನಾನು ಕಂಪ್ಲಿ ತಾಲೂಕಿಗೆ ಫಸ್ಟ್ ಬಂದಿದೆ ನನ್ನ ರಿಸಲ್ಟು. ಇದಕ್ಕೆಲ್ಲ ಕಾರಣ ನನ್ನ ತಂದೆ ತಾಯಿ ಮತ್ತು ಈ ಕಾಲೇಜು ಮತ್ತು ಈ ಕಾಲೇಜಲ್ಲಿರೋ ಲೆಕ್ಚರ್ಸು, ಚಾಂದ್ ಭಾಷಾ ಸಾರು, ಶಾರುಖ್ ಸಾರು, ಅಜೀಜ್ ಸಾರು, ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ನಾನು ಮೆಡಿಕಲಲ್ಲಿ ಇಂಟ್ರೆಸ್ಟ್ ಇದೆ. ನಾನು ಮೆಡಿಕಲ್ ಫೀಲ್ಡಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು CET ಎಕ್ಸಾಮು ಇಲ್ಲ NEET ಎಕ್ಸಾಮ್ ಆದಮೇಲೆ ಯಾವುದು ಚೆನ್ನಾಗಿ ಸ್ಕೋರ್ ಬರುತ್ತೆ ಅದ್ರ ಮೇಲೆ ಯಾವುದಾದ್ರೂ ಒಂದು ಕೋರ್ಸ್ ಆಯ್ಕೆ ಮಾಡ್ಕೊತಿದ್ವಿ. I got a score at 570 out of 600, means 96%. My college is very nice. All teachers are good faculties. I got a good score from my wonderful teachers. So thank you.